ಕನ್ನಡದ ಸಂಸ್ಕೃತಿ ನಿರಂತರವಾಗಿ ನಡೀಬೇಕು, ಕನ್ನಡದ ಕಾರ್ಯಕ್ರಮ ನಿರಂತರ ನಡೀಬೇಕು ಅಂತೇಳಿ ತಮ್ಮ ಸಂಪೂರ್ಣ ದೇಣಿಗೆಯನ್ನು ಕೊಟ್ಟು ನಾಲ್ವಡಿ ಕೃಷ್ಣಾರ್ಜುನ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಸಾಹಿತ್ಯ ಪರಿಷತ್ತು ಇಂಥ ಪವಿತ್ರ ನೆಲದಲ್ಲಿ ನಿಂತು ನಿಮ್ಮನ್ನು ನಾನು ಸ್ವಾಗತಿಸಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಕನ್ನಡದ ಶ್ರೇಷ್ಠಾತಿ ಶ್ರೇಷ್ಠ ಸಾಹಿತಿಗಳು ಈ ಮಣ್ಣಿನಲ್ಲಿ ಬಂದು ಹೋಗಿದ್ದಾರೆ. ಬೇಂದ್ರೆಯಿಂದ ಹಿಡಿದು ಅವತ್ತು ನಾಲ್ವರು ವೆಂಕಟರಾಯಿಂದ ಹಿಡಿದು ಇತ್ತೀಚೆಗೆ ಅನೇಕ ಶ್ರೇಷ್ಠಾತಿ ಶ್ರೇಷ್ಠ ಸಾಹಿತಿಗಳು ಇಂಥದ್ದೊಂದು ಅದ್ಭುತವಾದ ವೇದಿಕೆಯಲ್ಲಿ ಕನ್ನಡದ ಹೊಸ ಪ್ರತಿಭೆಗಳನ್ನು, ಶ್ರೇಷ್ಠ ಗಾಯನ ಪ್ರತಿಭೆಗಳನ್ನು ಹುಡುಕ್ತಕ್ಕಂಥ ವಿಶಿಷ್ಟವಾದಂಥ ಕೆಲಸವನ್ನು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಅಂಥದ್ದೊಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯ ಟಿವಿಯ ಸಂಸ್ಥಾಪಕ ಶ್ರೀಯುತ ಅಂಜನ್ ಕುಮಾರ್ ಬಂದಿದ್ದಾರೆ. ಅವ್ರನ್ನ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬೆಳಗ್ಗಿನಿಂದ ಕೂತು ಮಾಡ್ತಾರೆ ಅಂತೇಳಿ ತಮ್ಮ ಅನೇಕ ಕೆಲಸಗಳ ನಡುವೆ ಕೂತು ನಮ್ಮನ್ನು ಪ್ರೋತ್ಸಾಹಿಸಿದವರು ಕ್ಲಬ್ನ ನಾಯಕರು ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀ ಪ್ರವೀಣ್ ರಂಗ ಸರ್ ಅವರು ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾರೆ. ಮೈಕ್ ಪ್ರಾಬ್ಲಮ್ ಆಗ್ತಾ ಇದೆ ಮೈಕ್. ಹಾಗೆಯೇ ಗೌರವಾನ್ವಿತ ಶಶಿಕಲಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ಶಶಿಕಲಾ ಮೇಡಮ್ ಅವರು ಕೂಡ ನನ್ನ ಮಧ್ಯಾಹ್ನ ಸಸ್ಯಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮೇಡಮ್ ಇಂದ ಮುಂದೆಲ್ಲ ಬರ್ತಾ ಇದ್ದಾರಾ? ವೇಟಿಂಗ್ ಹೋಗಿ ಅವ್ರಿಗೆ ಅಡ್ವಾನ್ಸ್ ಆಗಿ ನಾನು ಕೊಡ್ತಾ ಇದ್ದೀನಿ. ಹಾಗೆಯೇ ಗೌರವಾನ್ವಿತ ಗಾಯಕರಾದಂಥ ಶ್ರೀಮತಿ ದೀಪಿಕಾ ಅವರು ಬಂದಿದ್ದಾರೆ. ದೀಪಿಕಾ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿದ್ದೇನೆ. ಈ ಒಂದು ಏನದು ಸ್ಟಾರ್ಟಿಂಗ್ ಫಸ್ಟ್ ರೌಂಡ್ಗಳಲ್ಲಿ ತುಂಬ ಜನ ಸಿಂಗರ್ಸ್ ಇರ್ತಾರೆ. ಮೊನ್ನೆ ಒಂದು ರಿಹರ್ಸಲ್ 25 ಜನ ಸಿಂಗರ್ಸ್ ಇದ್ದಾರೆ. ಮೈನ್ ಫಂಕ್ಷನ್ ಅಷ್ಟೊಂದು ಒಂದು ಅರ್ಧ ಜನ ಬರೋದೇ ಇಲ್ಲ. ನಾನು ಬಹಳ ಖುಷಿ ಅನಿಸುತ್ತೆ. ಅವತ್ತು 25 ಜನ ಸಿಂಗರ್ಸ್ ರಿಹರ್ಸಲ್ ಮಾಡಿದ್ರು. ಇವತ್ತು 24 ಜನ ಬಂದು ಹಾಡಿದ್ದಾರೆ. ನಿಮ್ಮ ಒಂದು ಸಂಗೀತ ಸ್ಫೂರ್ತಿಗೆ ನಿಜವಾದ ಖುಷಿ ಅನಿಸ್ತದೆ, ಹೆಮ್ಮೆ ಅನಿಸ್ತದೆ. ಇಷ್ಟು ಜನರನ್ನು ತಮ್ಮದೇ ಆದ ಮಾನದಂಡಗಳ ಮೂಲಕ, ತಮ್ಮದೇ ಆದ ಒಂದು ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಜಡ್ಜ್ ಮಾಡಲಿಕ್ಕೆ ನಮ್ಮೆಲ್ಲರ ಗೌರವಾನ್ವಿತ ಗಾಯಕರಂತ ಶ್ರೀಯುತ ಲೋಕೇಶ್ ಅವರು ಬಂದಿದ್ದಾರೆ. ಲೋಕೇಶ್ ಅವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಇದೀಗ ನಮ್ಮದೇ ಆದ ಪುಟ್ಟ ಕಾರ್ಯಕ್ರಮ, ಕರ್ನಾಟಕದ ಪ್ರತಿಭಾನ್ವಿತ ಗಾಯಕಿಯರನ್ನು, ಸಂಗೀತಕಾರರನ್ನು ಹುಡುಕಿ ತೆಗೆಯೋಣ. ನಾನು ಆಗಲೂ ಕಳೆದ ಹೇಳಿದಾಗನೇ ಭಾಳ ದೊಡ್ಡ ಕೊರಗಿದೆ. ಕನ್ನಡದ ಚಿತ್ರರಂಗದಲ್ಲಾಗಲಿ ಅಥವಾ ಸಂಗೀತ ರಂಗದಲ್ಲಾಗಲಿ ಶ್ರೇಷ್ಠಾತಿ ಶ್ರೇಷ್ಠ ಗಾಯಕರಾಗಿದ್ದಾರೆ. SP ಬಾಲಸುಬ್ರಹ್ಮಣ್ಯ, PB ಶ್ರೀನಿವಾಸು, ಜಯಸುದಾಸು, ಸುಶೀಲಮ್ಮ, ಜಾನಕಿಯಮ್ಮ, ವಾಣಿಜ್ಯರನ್ನು ಶ್ರೇಷ್ಠಾತಿ ಶ್ರೇಷ್ಠ ಗಾಯಕರು ಕನ್ನಡ ನಾಡನ್ನು ಬೆಳಗಿದ್ದಾರೆ. ಅವ್ರನ್ನ ಅಪಾರ ಗೌರವದಿಂದ ನಾವು ಕಾಣ್ತೇವೆ. ಇವತ್ತಿಗೂ ಗೌರವಿಸ್ತೇವೆ, ಮುಂದೆ ಗೌರವಿಸ್ತೇವೆ. ಒಂದು ಸಣ್ಣ ನೋವಿದೆ, ಅವರು ಈ ಕನ್ನಡದ ನೆಲದಲ್ಲಿ ಹುಟ್ಟಿರಲಿಲ್ಲ. ಕನ್ನಡದ ನೆಲದ ಮಕ್ಕಳು ಆ ಮಟ್ಟಕ್ಕೆ ಹೋಗಲಿಲ್ಲ. ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ನಾವು ಬೇರೆಯವ್ರ ಪ್ರತಿಭೆನ ಗುರುಸಿದ್ವಿ, ಗೌರವಿಸಿದ್ವಿ, ನಮ್ಮವ್ರು ಅಂತಲೇ ಮಾಡ್ಕೊಂಡಿದ್ದೀವಿ. SPB ನಮ್ಮವ್ರೆ, PBS ನಮ್ಮವ್ರೆ, ಜಾನಕಿಯಮ್ಮ ನಮ್ಮವ್ರನ್ನೇ. ಈ ನೆಲದ ಮಕ್ಕಳು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ನಾವೇ ಹುಡುಕಬೇಕು, ನಾವು ಹುಡುಕಲಿಲ್ಲ. ಇದ್ರ ಹೊತ್ತಿಗೆ ನಾವು ಹುಡ್ಕೊಳ್ಳಿಲ್ಲ. ಸಾಕು ಅವ್ರೆ ಚೆನ್ನಾಗಿ ಆಡ್ದಾಗ ನಾವು ಸುಮ್ಮನಾಗ್ಬಿಟ್ವಿ. ಈಗ ಸುಮ್ಮನಿರೋದು ಬೇಡ. ನಮ್ಮಗಿನ ಶ್ರೇಷ್ಠಾತಿ ಶ್ರೇಷ್ಠ ಪ್ರತಿಭೆಗಳನ್ನು ಹುಡುಕ್ತಕ್ಕಂಥ ಅನೇಕ ವೇದಿಕೆಗಳಿದ್ದಾವೆ. TVನಲ್ಲಿ ZTV, ಸರಿಗಮಪ ಮತ್ತು ಸೂಪರ್ ಏಟಲ್ಲಿ ಇದ್ದಾವೆ. ಅದಲ್ಲದೆ ಎಲೆ ಮರೆಕಾಯಿಯಾಗೆ 100 ಮಕ್ಕಳಿದ್ದಾವೆ. ಅವನ್ನ ಹುಡುಕೋ ಕೆಲಸವನ್ನು ನಾವು ಪಲಸ್ಟೋ ಕರಕ್ಕೆ ಕ್ಲಬ್ ಮಾಡೋದಕ್ಕೆ ಹೊರಟಿದೆ. ಇದು ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇಂಥದ್ದೊಂದು ವಿಶಿಷ್ಟ ಕೆಲಸವನ್ನು ಮಾಡೋ ಒಂದು ದಿವಸ ಈಗಾಗಲೇ ಫಸ್ಟ್ ಸೆಷನ್ ಮುಗಿದಿದೆ, 2ನೇ ಸೆಷನ್ ಆರಂಭ ಆಗ್ತಾ ಇದೆ. ಅದಕ್ಕೆ ಮುಂಚೆ ನಮ್ಮ ಅಂಜನ್ ಕುಮಾರ್ ತಮ್ಮ ಒಂದು ಪ್ರೀತಿಯ ನುಡಿಗಳು ಮಾತಾಡಬೇಕು ಕೊಡ್ತಾ ಇದ್ದಾರೆ.